ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಮಾರ್ನಿಂಗೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಇವತ್ತು ಗ್ಯಾಸ್ ಕ್ಲೀನಿಂಗ್ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಟೀ ನೋಡಿ ಒಂದು ಸ್ವಲ್ಪ ಹೊತ್ತಿಗೆ ಅದು ಚೆಲ್ಲೋಗಿದ್ದು ಎಷ್ಟು ಕರೆ ಕಟ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಆರಾಮಾಗಿ ಅದೇನಾದರೂ ಚೆಲ್ಲಿದ್ರೆ ಹಂಗೆ ಇದಾಗ್ಬಿಡ್ಬೇಕು, ಕ್ಲೀನ್ ಆಗಿಬಿಡ್ಬೇಕು. ಆ ಥರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಸೊ ಇಲ್ಲೂ ಎಲ್ಲ ಏನೋ ಹಾಲೇನೋ ಉಕ್ಕಿದೆ. ಸೊ ಎಲ್ಲ ಇವತ್ತು ನೀಟಾಗಿ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ನೋಡೋಣ, ತುಂಬ ವೀಡಿಯೋಸ್ ನೋಡಿದೆ, ಯಾರೋ ಒಬ್ಬೊಬ್ರು ಆರ್ಪಿಕ್ ಅವೆಲ್ಲ ಯೂಸ್ ಮಾಡ್ತಾಯಿದ್ರೆ ಅಪ್ಪ ಅನ್ನಿಸ್ಬಿಡ್ತು ಆ ವೀಡಿಯೋಗಳನ್ನ ನೋಡಿಬಿಟ್ಟು. ಅದಕ್ಕೆ ಬೇಡ ಅಂದ್ಬಿಟ್ಟು ವಿಮ್ ಜೆಲ್ ಬರುತ್ತಲ್ಲ ಅದನ್ನು ಸ್ವಲ್ಪ ಹಾಕಿ, ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತು ಹಾಗೆ ಸೋಡಾ, ಬೇಕಿಂಗ್ ಸೋಡಾ ಇರುತ್ತಲ್ಲ, ಮಾಮೂಲಿ ಅಡುಗೆ ಸೋಡಾ ಇರುತ್ತಲ್ಲ, ಆ ಸೋಡಾ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟೆ. ನೋಡೋಣ, ಒಂದು 5 to 6 ಮಿನಿಟ್ಸ್ ಅಷ್ಟು ಬಿಟ್ಟಿದ್ದೇನೋ ಅಷ್ಟೇ. ಅದಾದಮೇಲೆ ಎಲ್ಲ ನೀಟಾಗಿ ಉಜ್ಜಿದು ಕ್ಲೀನ್ ಮಾಡಿ ಹೇಗಾಯಿತು ಅನ್ನೋದು ನೋಡಿ. ಇದನ್ನೊಂದು 5 ಮಿನಿಟ್ಸ್ ಬಿಟ್ಟೆಲ್ಲ ಸ್ಕ್ರಬ್ ಮಾಡ್ತೀನಿ, ನೋಡೋಣ ಹೇಗಾಗುತ್ತೆ. ಅಷ್ಟರಲ್ಲಿ ಎಲ್ಲ ಮಿಕ್ಕಿದ ಪಾತ್ರೆ ಎಲ್ಲ ವಾಶ್ ಮಾಡ್ಕೊತೀನಿ. 5 minutes later. ನೋಡಿ, ಎಷ್ಟು ಫಸ್ಟು ತುಂಬ ಗಲೀಜಿತ್ತು, ಇವಾಗ ಆಲ್ಮೋಸ್ಟ್ ಒಂದು 70% ಅಷ್ಟು ಎಲ್ಲ ಅದು ಕ್ಲೀನ್ ಆಯಿತು. 70-80% ಆಯಿತು. ಅದೊಂದು ಚೂರು ಮಾತ್ರ ಅದು ಉಳ್ಕೊಂತು, ಜಾಸ್ತಿ ತಿರ್ಗಿನ ಉಜ್ಜಕ್ಕಾಗಿಲ್ಲ, ಎಲ್ಲ ಕೈ ನೋವು ಬರುತ್ತೆ ಅಂದ್ಬಿಟ್ಟು ಒಂದು 5 ಮಿನಿಟ್ಸ್, ಒಂದು 6 ಮಿನಿಟ್ಸ್ ಉಜ್ಜಿದ್ನೇನೋ ಅಷ್ಟೇ. ಎಲ್ಲ ನೀಟಾಗಿ ಕ್ಲೀನ್ ಆಯಿತು. ವಿಮ್ ಜೆಲ್ ಮತ್ತು ಸೋಡಾ ಎಲ್ಲ ಹಾಕ್ಬಿಟ್ಟು ನನ್ನ ಮಗ ಅಲ್ಲಿ ಬಂದು ಎಲ್ಲ ಆಟಾಡ್ತಾ ಇದ್ದ, ಖುಷಿಗೆ ಕ್ಲಾಪ್ಸ್ ಎಲ್ಲ ಹೊಡಿಯೋದು ಆ ಥರ ಎಲ್ಲ ಮಾಡ್ತಾಯಿದ್ದ. ಹಾಗೆ ಆನ್ಲೈನಲ್ಲಿ ಪೊಮೊಗ್ರಾನೇಟ್ ತರಿಸಿದ್ದೆ, ಅದು ಮತ್ತು ಕುಕ್ಕುಂಬರ್ ಎಲ್ಲ. ಪೊಮೊಗ್ರಾನೇಟ್ 163 ಅಂತ ತೋರಿಸ್ತಾಯಿದ್ರು, 700 to 800 ಗ್ರಾಮ್ಸ್ಗೆ, 700 to 800 ಗ್ರಾಮ್ಸ್ಗೆ. ಅದು ನೋಡಿದ್ರೆ ನಾನು ಬುಕ್ ಮಾಡೋ ಅಷ್ಟೊತ್ತಿಗೆ ಫೋನಲ್ಲಿ ಮಾತಾಡ್ತಾ ಇದ್ದೆ, ಹಾಗೆ ಮಾಡಿಕೊಂಡು ಪೇ ಮಾಡೋಣ ಅಂತ ಮಾಡ್ತಿದ್ದೆ. ಸಡನ್ನಾಗಿ ರೇಟ್ ಜಂಪ್ ಆಗೋಯ್ತು. ನಾನು ಪೇ ಮಾಡೋದಕ್ಕೂ ಅದಕ್ಕೂ 263 ಆಗೋಯ್ತು. ಇದೇನಪ್ಪ ಈ ಥರನೂ ಎಲ್ಲ ಒಂಥರ ಸ್ಕ್ಯಾಮ್ ಅಂತಲೇ ಅನಿಸುತ್ತೆ. ಓಕೆ, 2 ಚೆನ್ನಾಗಿತ್ತು, ಇನ್ನೆರಡು ಚಿಕ್ಕದು ಆ ಥರದ್ದೆಲ್ಲ ಹಾಕಿ ಕಳಿಸಿದ್ರು. ನಾವೇ ರಿಯಲಾಗಿ ಹೋಗಿ ತೊಗೊಳೋದೇ ಬೆಸ್ಟ್ ಅಂತ ಅನಿಸ್ಬಿಡುತ್ತೆ. ಬಟ್ ಎಮರ್ಜೆನ್ಸಿಗೆ ಏನೂ ಮಾಡೋಕ್ಕಾಗಲ್ಲ, ಬೇಕಾಗುತ್ತೆ, ಹೋಗೋಕ್ಕಾಗಲ್ಲ ಅಂದಾಗ ಅದು ಕುಕ್ಕುಂಬರ್ ಹಾಗೆ ಎಳ್ಳೀರು ಅದನ್ನೆಲ್ಲನೂ ಕೂಡ ತರಿಸಿದ್ದೆ. ನಾನು ಪಾಪುಗೆ ಹೊರಗಡೆ ಎಲ್ಲಾದರೂ ಹೋದಾಗ ಹಾಲು ಬೇಕಾಗುತ್ತೆ ಅವನಿಗೆ, ತೊಗೊಂಡೋಗೋದಕ್ಕೆ ಫಸ್ಟು ಫ್ಲಾಸ್ಕ್ ಯೂಸ್ ಮಾಡ್ತಾಯಿದ್ದೆ. ಫ್ಲಾಸ್ಕಲ್ಲಿ ಜಾಸ್ತಿ ಹೊತ್ತು ಇರ್ತಾನೆ ಇರಲಿಲ್ಲ, ಹಾಲೆಲ್ಲ ಒಡೆದೋಗೋದು. ನನಗಂತೂ ತೊಗೊಂಡೋಗೋದು ಏನಪ್ಪ ಮಾಡೋದು, ಅವನು ಆಚೆಗಡೆ ಅಷ್ಟು ಫಸ್ಟಿಗೆಲ್ಲ ತಿಂತಾ ಇರಲಿಲ್ವಲ್ಲ, ಆವಾಗ ಒಂದು 2 ಲೋಟ ಆದರೂ ಇಟ್ಕೊಳ್ಳೋ ಅಷ್ಟು ಬೇಕು ಅಂತ ಅಂದ್ಬಿಟ್ಟು ನಾನಿದು ಬೋರೋಸಿಲ್ ತೊಗೊಂಡಿದ್ದೀನಿ. ಇದುವರೆಗೂ ನಾನು ಯೂಸ್ ಮಾಡ್ದಂಗೆ ಹಾಲೇನು ಒಡೆದಿಲ್ಲ ಇದುವರೆಗೂ. ಒಂದು 4 hours ಮೇಲೇ ಇತ್ತು ನಾನು ತೊಗೊಂಡೋಗಿದ್ದ ಪ್ರಕಾರ. ಸೊ ಹಾಗಾಗಿ ಇದು ನನಗೆ ಏನೋ ಯೂಸ್ ಆಯಿತು ಅಂತ ಅನ್ನಿಸ್ತು. ಯಾರಿಗಾದರೂ ಈ ಥರ ಹಾಲು ಏನಾದರೂ ತೊಗೊಂಡೋಗೋದಕ್ಕೆ, ಏನಾದರೂ ಫುಡ್ ತೊಗೊಂಡೋಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ತೋರಿಸ್ತಾ ಇದ್ದೀನಿ. ಹಾಗೆ ಅಲ್ಲಿ ರಿಲಯನ್ಸ್ಗೆ ಹೋಗಿದ್ದೆ ರೀಸೆಂಟಾಗಿ, ಅಲ್ಲಿ ಒಂದು ಪಕ್ಕ ಒಂದು ಈ ಪಿಂಗಾಣಿ ಐಟಮ್ಸ್ದೆಲ್ಲ ಹಾಕೊಂಡು ಮಾರ್ತಾಯಿದ್ರು, ತುಂಬ ಚೆನ್ನಾಗಿತ್ತು. 100 rupees ಹೇಳಿದ್ರು, ಚೆನ್ನಾಗಿತ್ತು. ಇನ್ನೊಂದು ಬ್ಲೂ ಕಲರ್ ಇತ್ತು, ಅದು ಯಾಕೋ ಡಿಸೈನ್ ಅಷ್ಟು ಚೆನ್ನಾಗಿರಲಿಲ್ಲ, ಅದು ಅಷ್ಟು ಇದಾಗಿ ಕನ್ವೀನಿಯೆಂಟಾಗಿ. ಇದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದನ್ನೇ ತಗೊಂಡೆ.
ನಾನು ಎಲ್ಲೋಗ್ತೀನೋ ಅಲ್ಲೇ ಬರ್ತಾ ಇರ್ತಾನೆ ನನ್ನ ಮಗ ಅಂತೂ. ಇತ್ತೀಚೆಗಂತೂ ಒಬ್ಬನೇ ಅವ್ನು ಆಟ ಆಡ್ಕೊಂಡು ಆ ಥರ ಇರೋದೇ ಇಲ್ಲ ಮೊದಲು ಥರ. ಇವಾಗ ಫುಲ್ಲು ಎಲ್ಲ ನನ್ನಿಂದನೇ ಓಡಾಡ್ತಿರ್ತಾನೆ. ಕಿಚನಿಗೆ ಬಂದರು ಅಂತೂ ಅದು ಬೇಕು ಇದು ಬೇಕು, ನಾನು ಏನು ಮಾಡ್ತಾಯಿರ್ತೀನಿ ಅದು ಅವನು ನೋಡಬೇಕು, ಆ ಥರ ತುಂಬ ಕ್ಯೂರಿಯಾಸಿಟಿ ಅವನಿಗೆ. ಆಮೇಲೆ ಇವಾಗ ನೋಡಿ ನಡೆಯೋದೆಲ್ಲ ಕಲ್ತ್ಬಿಟ್ಟು ಎಲ್ಲ ಕಡೆ ಇವಾಗ ಓಡಾಡ್ತಿರ್ತಾನಲ್ವ. ಇವಾಗ ಅಂಬೆಗಾಲೆಲ್ಲ ಇಡಲ್ಲ, ಎಲ್ಲೋ ಒಂದೊಂದು ಸತಿ ಮಾತ್ರ ಅವನು ಫಾಸ್ಟಾಗಿ ಹೋಗ್ಬೇಕಾದಾಗ ಆ ಥರ ಎಲ್ಲ ಅವಾಗ ಒಂದೊಂದು ಸತಿ ಇಡ್ತಾನಷ್ಟೆ. ಈಗ ಜಾಸ್ತಿ ನಡೆಯೋದು ಅವನಾಗವನೇ ಎದ್ದು ಓಡಾಡೋದೆಲ್ಲ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾನೆ. ಈಗ ಅಂಬೆಗಾಲೆಲ್ಲ ಎಷ್ಟು ಕ್ಯೂಟಾಗೆಲ್ಲ ಮಾಡ್ಕೊಂಡು ಬರ್ತಾಯಿತ್ತು, ಮನೆ ತುಂಬ ಓಡಾಡ್ತಾ ಇದ್ದ. ಈಗ ಆ ಫೇಸ್ ಏನಿದೆ ಅದು ನಾನು ಮಿಸ್ ಮಾಡ್ಕೊತೀನಿ. ಬಟ್ ಇದು ತುಂಬಾ ಖುಷಿದೆ ಅವ್ನು ನಡೀತಾ ಇರೋದು. ಬಟ್ ಅದು ಮುದ್ದಾಗಿ ಮನೆಯೆಲ್ಲ ಬುಡು ಅಂತ ಓಡೋಡ್ಕೊಂಡು ಬರೋದು, ಅದು ಕ್ಯೂಟಾಗಿ ಕಾಣೋನು. ಅದು ತುಂಬ ಖುಷಿ ಆಗುತ್ತೆ ಅದನ್ನು ನೆನೆಸ್ಕೊಂಡು ಕೂಡ. ಇನ್ನೊಂದ್ಸತಿ ಇಕ್ಕೋ ತಲೆ ಮೇಲೆ ಇಕ್ಕೋ. ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.